Hello people, welcome to my Python tutorial. ಸೊ ನಾನು ಈ ಸೆಕ್ಷನಲ್ಲಿ ನಿಮಗೆ ಪೈಥಾನ್ ಫ್ರಮ್ ಇನಿಷಿಯಲ್ ಟು ಅಡ್ವಾನ್ಸ್ ಹೇಳ್ಕೊಡ್ತೀನಿ. ನಾನು ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ಡೇಟಾ ಅನಾಲಿಸ್ ರೋಲ್ಗೆ ಎಷ್ಟು ಪೈಥಾನ್ ಯೂಸ್ಫುಲ್ ಇದೆಯೋ, ಎಷ್ಟು ಪೈಥಾನ್ ನಾಲೆಜ್ ಬೇಕೋ, ಸೊ ನಾನು ಅಷ್ಟು ಪೈಥಾನ್ ನಾಲೆಜ್ ಮೇಲೆ ಮೇನ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಡೇಟಾ ಅನಾಲಿಸ್ ರೋಲ್ಗೆ ಎಷ್ಟು ಪೈಥಾನ್ ಬೇಕೋ ಅಷ್ಟನ್ನು ಕೂಡ ಫ್ರಮ್ ಇನಿಷಿಯಲ್ ಟು ಅಡ್ವಾನ್ಸ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಟ್ಯುಟೋರಿಯಲ್ದಲ್ಲಿ. ಸೊ ಬಿಫೋರ್ ದಟ್ ಮೂವಿಂಗ್ ಇನ್ ಟು ಎ ಪೈಥಾನ್ ಸ್ವಲ್ಪ ಕೀ ಟರ್ಮಿನಾಲಜೀಸ್ ಇದೆ. ಲೈಕ್ ಒಬ್ರೊಬ್ರಿಗೆ ಪೈಥಾನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಕೋಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಅಂತವರಿಗೆ ನೀವು ಭಯ ಇರುತ್ತೆ, ನಮಗೆ ನನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಪೈಥಾನ್ ಕಲಿಬೋದಾ ಡೈರೆಕ್ಟ್ ಆಗಿ, ಬಿಕಾಸ್ ನಂಗೆ ಸಿ++, ಜಾವಾ ಏನೂ ಬರಲ್ಲ, ಪೈಥಾನ್ ಡೈರೆಕ್ಟ್ ಆಗಿ ಹೋಗ್ಬೋದಾ ಅಂತ ಅನ್ಕೊಂಡಿರ್ತೀರಾ. ಸೊ ಎಸ್, ನಿಮಗೆ ಪ್ರಿಯೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನೂ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಇಫ್ ಯು ಆರ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಲೈಕ್ ಇ.ಸಿ, ಟ್ರಿಪಲ್-ಇ ಅಥವಾ ಬಿ.ಕಾಮ್, ಬಿ.ಸಿ.ಎ ಆ ಬ್ಯಾಕ್ಗ್ರೌಂಡ್ ಇಂದ ಬಂದರೂ ಕೂಡ ನೀವು ಪೈಥಾನ್ನ ಇನಿಷಿಯಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ನೀವು ಕಲಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ಪೈಥಾನ್ ಇಸ್ ಟೂ ಈಸಿ, ತುಂಬಾ ಈಸಿ ಆಗಿದೆ. ಅದು ಹೇಗಿರುತ್ತೆ ಅಂದ್ರೆ ಲೈಕ್ ಇಂಗ್ಲೀಷಲ್ಲಿ ಮಾತಾಡ್ದಂಗೆ ಇರುತ್ತೆ. ಸೊ ಇಟ್ ಇಸ್ ಟೂ ಈಸಿ ಪೈಥಾನ್ ಅನ್ನೋದು. ಸೊ ನಾನು ಈ ಸೆಕ್ಷನ್ ಅಲ್ಲಿ ಬಂದು ಬಿಫೋರ್ ಪೈಥಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂದ್ರೆ ಏನು, IDE ಅಂದ್ರೆ ಏನು, ಅದೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಬಿಫೋರ್ ಮೂವಿಂಗ್ ಟು ಪೈಥಾನ್, ಲೆಟ್ಸ್ ಸಿ ವಾಟ್ ಆಲ್ ದಿಸ್ ಟರ್ಮಿನಾಲಜೀಸ್. ಸೆಕ್ಷನ್ ಅಲ್ಲಿ ಅಜೆಂಡಾ ಆಫ್ ದಿಸ್ ಸೆಕ್ಷನ್ ಏನಂದ್ರೆ ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಮತ್ತೆ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ವಾಟ್ ಈಸ್ ಕೋಡಿಂಗ್. ಫಸ್ಟ್, ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದ ಕಂಪ್ಯೂಟರ್. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಮನುಷ್ಯನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮತ್ತೆ ಆ ಮನುಷ್ಯನ ಮಧ್ಯೆ ಒಂದು ಕಾಮನ್ ಲ್ಯಾಂಗ್ವೇಜ್ ಅನ್ನೋದೊಂದು ಇರಬೇಕು. ಇಲ್ಲ ಅಂದ್ರೆ ನೀವು ಮಾತಾಡೋದು ಅವನಿಗೆ ಅರ್ಥ ಆಗಲ್ಲ ಅಥವಾ ಅವ್ನು ಮಾತಾಡೋದು ನಿಮಗೆ ಅರ್ಥ ಆಗಲ್ಲ ಅಲ್ವಾ. ಸೊ ಇದು ಕೂಡ ಹಾಗೇನೆ, ಹ್ಯೂಮನ್ಸ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಹ್ಯೂಮನ್ಗೂ ಮತ್ತು ಕಂಪ್ಯೂಟರ್ಗೂ ಒಂದು ಕಾಮನ್ ಲ್ಯಾಂಗ್ವೇಜ್ ಅನ್ನೋದು ಇರಬೇಕು. ಸೊ ಹ್ಯೂಮನ್ಗೂ ಆ ಲ್ಯಾಂಗ್ವೇಜ್ ಗೊತ್ತಿರಬೇಕು ಮತ್ತೆ ಕಂಪ್ಯೂಟರ್ಗೂ ಆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಅವಾಗ ಮಾತ್ರ ಕಂಪ್ಯೂಟರ್ಗೆ ನಾವು ಏನ್ ಹೇಳ್ತೀವಿ, ನಾವು ಏನ್ ಟಾಸ್ಕ್ ಕೊಡ್ತೀವಿ ಅವಾಗ ಪರ್ಫಾರ್ಮ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತಂದ್ರೆ, ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಯು ಆರ್ ಗಿವಿಂಗ್ ಎನ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ, ನಿಮ್ಮ ಹತ್ರ ಇಮ್ಯಾಜಿನ್ ಯು ಹ್ಯಾವ್ ಎ ರೋಬೋಟ್, ಆಯ್ತಾ, ಸಿನ್ಸಿಯರ್ ರೋಬೋಟ್. ನೀವು ಆ ರೋಬೋಟ್ಗೆ ಹೋಗಿ ವೆಸಲ್ ತಗೊಂಡ್ ಬಾ ಅಂತ ಇನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ದಟ್ ಈಸ್ ಕಾಲ್ಡ್ ಇನ್ಸ್ಟ್ರಕ್ಷನ್, ದಟ್ ಈಸ್ ವಾಟ್ ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ದ ರೋಬೋಟ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೋಗ್ರಾಮಿಂಗ್. ಮತ್ತೆ ಲ್ಯಾಂಗ್ವೇಜ್ ಅಂದ್ರೆ ಆ ರೋಬೋಟ್ಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀರಾ, ಹೋಗಿ ತಗೋಬಾ ಅಂದ ತಕ್ಷಣ ಅದೇನು ಹೋಗಿ ತಗೊಬಂದ್ಬಿಡುತ್ತಾ, ಇಲ್ಲ ಅಲ್ವಾ. ಸೊ ದೇರ್ ಶುಡ್ ಬಿ ಒನ್ ಲ್ಯಾಂಗ್ವೇಜ್ which robots can understand. So that is called as language. So programming andre you are giving a set of instructions to the computer, ಮತ್ತೆ language andre there should be some common language between you and a computer. ಇದು ಓದ್ತೇನೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಯೂಸ್ ಇಟ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಎ ಕಂಪ್ಯೂಟರ್ ಆರ್ ಎ ಕಂಪ್ಯೂಟಿಂಗ್ ಸಿಸ್ಟಮ್. ಓಕೆನಾ. ಸೊ ಯು ಆರ್ ಪ್ರೊವೈಡಿಂಗ್ ಆನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಯು ಕ್ಯಾನ್ ಸೇ ಸೆಟ್ ಆಫ್ ರೂಲ್ಸ್ ಟು ದ ಕಂಪ್ಯೂಟರ್. ಮತ್ತೆ ಪ್ರೋಗ್ರಾಮರ್ಸ್ ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟು ರೈಟ್ ಪ್ರೋಗ್ರಾಮ್ಸ್ ದಟ್ ಕ್ಯಾನ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಆರ್ ಸಾಲ್ವ್ ಪ್ರಾಬ್ಲಮ್ಸ್. ಪ್ರೋಗ್ರಾಮರ್ಸ್ ಅಂದ್ರೆ ಹ್ಯೂಮನ್ಸ್ ಹೂ ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀವಿ. ಓಕೆನಾ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡಿ ನಾವು ಪ್ರೋಗ್ರಾಮ್ಸ್ ನ ಬರಿತೀವಿ. ಪ್ರೋಗ್ರಾಮ್ಸ್ ಅಂದ್ರೆ ಸೆಟ್ ಆಫ್ ರೂಲ್ಸ್, ಅಂದ್ರೆ ಲೈಕ್ ಹೋಗಿ ವೆಸಲ್ ತಗೊಂಡು ಬಾ, ದಟ್ ಈಸ್ ಅ ರೂಲ್ ಫಾರ್ ವಿ ಆರ್ ಪ್ರೊವೈಡಿಂಗ್ ಫಾರ್ ಎ ರೋಬೋಟ್. ಸೊ ಸ್ಪೆಸಿಫಿಕ್ ರೂಲ್ ನ ಕೊಡ್ತೀವಿ. ಸೊ ಪ್ರೋಗ್ರಾಮರ್ಸ್ ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟು ರೈಟ್ ಪ್ರೋಗ್ರಾಮ್ಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಆಮೇಲೆ ದೇರ್ ಆರ್ ನ್ಯೂಮರಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅವೈಲಬಲ್. ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ಪೈಥಾನ್, ಜಾವಾ, C++, ಜಾವಾ ಸ್ಕ್ರಿಪ್ಟ್, ರೂಬಿ, ಗೋ, PHP ಆ ಥರ ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಹೇಳ್ದಂಗೆ ಲೈಕ್ ದ ಲ್ಯಾಂಗ್ವೇಜಸ್ ವಿಚ್ ವಿ ಯೂಸ್ ಟು ಕಮ್ಯುನಿಕೇಟ್ ವಿತ್ ಕಂಪ್ಯೂಟರ್. ಸೊ ಈ ತರ ಪೈಥಾನ್ ಅನ್ನೋದೊಂದು ಲ್ಯಾಂಗ್ವೇಜ್, ಜಾವಾ ಅನ್ನೋದೊಂದು ಲ್ಯಾಂಗ್ವೇಜ್, C++ ಅನ್ನೋದೊಂದು ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್ ಅನ್ನೋದೊಂದು ಲ್ಯಾಂಗ್ವೇಜ್. ಸೊ ಹಾಗೆ ಈ ತರ ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಯು ಕ್ಯಾನ್ ಚೂಸ್ ಎನಿ ಒನ್. ಸೊ ನಾವು ಈ ಟ್ಯುಟೋರಿಯಲ್ ಅಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಪ್ರೋಗ್ರಾಮಿಂಗ್ ಅಂದ್ರೆ ಗಿವಿಂಗ್ ಎ ಇನ್ಸ್ಟ್ರಕ್ಷನ್ಸ್ ಟು ಎ ಕಂಪ್ಯೂಟರ್. ಲ್ಯಾಂಗ್ವೇಜ್ ಅಂದ್ರೆ ಆ ಇನ್ಸ್ಟ್ರಕ್ಷನ್ಸ್ ನ ಕೊಡೋದಕ್ಕೆ ಒಂದು ಲ್ಯಾಂಗ್ವೇಜ್ ಅನ್ನೋದು ಬೇಕಲ್ವಾ, ಲೈಕ್ ಕಾಮನ್ ಲ್ಯಾಂಗ್ವೇಜ್ ಬಿಟ್ವೀನ್ ಯು ಅಂಡ್ ಕಂಪ್ಯೂಟರ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್.
So next ಬಂದು let's see what is high level languages and low level languages. High level languages ಅಂದ್ರೆ the human understandable languages. Low level languages ಅಂದ್ರೆ the machine understandable languages. For example, ಈ picture ಅಲ್ಲಿ ನೋಡಿ, this is high level language, I mean high level code, like length is equal to 50, breadth is equal to 20, area is equal to length into breadth, print is equal to area. ಓಕೆನಾ, ಇದು ಈ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತೆ, ಬಟ್ ಆದರೆ ಈ ಲ್ಯಾಂಗ್ವೇಜ್ ಕಂಪ್ಯೂಟರ್ಗಳಿಗೆ ಅರ್ಥ ಆಗಲ್ಲ. ಸೊ ಕಂಪ್ಯೂಟರ್ಗೆ ಅರ್ಥ ಆಗೋದು ಏನೇ, ಬರೀ ಬೈನರಿ ಲ್ಯಾಂಗ್ವೇಜಸ್, ದಟ್ ಈಸ್ ಝೀರೋಸ್ ಆ್ಯಂಡ್ ಒನ್ಸ್. ನೀವು ಏನೇ ಬರೆದ್ರೂ ಕೂಡ ಕಂಪ್ಯೂಟರ್ಗೆ ಅರ್ಥ ಆಗೋದು ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ಟ್ರಾನ್ಸ್ಲೇಟರ್ ಅನ್ನೋದೊಂದು ಇರುತ್ತೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಟ್ಯುಟೋರಿಯಲ್ಸಲ್ಲಿ ಹೇಳ್ಕೊಡ್ತೀನಿ ಟ್ರಾನ್ಸ್ಲೇಟರ್ ಬಗ್ಗೆ. ಸೊ ಸದ್ಯಕ್ಕೆ ವಾಟ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ the human understandable languages, like ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಸ್ನ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತಾರೆ. ಇಲ್ಲಿ ನೋಡಿ ಝೀರೋಸ್ ಆ್ಯಂಡ್ ಒನ್ಸ್ ಲ್ಯಾಂಗ್ವೇಜಸ್ ಇದೆ, ಬಟ್ ಇದು ಮನುಷ್ಯರಿಗೆ ತುಂಬ ಕಷ್ಟ ಆಗುತ್ತೆ ತಲೆಲಿಟ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಜನರೇಟ್ ಮಾಡಿದ್ದಾರೆ, ಸೊ ದಟ್ ಮನುಷ್ಯರು ಲೈಕ್ ಇನ್ ಅ ವೇ ದೇ ಟಾಕ್ ಇಂಗ್ಲೀಷ್ ಅಲ್ಲ, ಸೊ ಆ ರೀತಿ ಕೋಡ್ ಬರಿಬೋದು, ಸೊ ದಟ್ ಇಟ್ ವಿಲ್ ಕನ್ವರ್ಟೆಡ್ ಟು ಬೈನರಿ ಕೋಡ್, ದಟ್ ಈಸ್ ಕಾಲ್ಡ್ ಎಸ್ ಲೋ ಲೆವೆಲ್ ಕೋಡ್. ಮಧ್ಯದಲ್ಲಿ ಟ್ರಾನ್ಸ್ಲೇಟರ್ ಇರುತ್ತೆ. As I already said, we'll see that in next tutorials. Okay na, so this is about high level and low level language. Next bandu, what is code? Code andre enu? It is a sequence of statements or instructions written in a specific programming language. ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಹೇಳಿದೆ. ಪ್ರೋಗ್ರಾಮಿಂಗ್ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಕಂಪ್ಯೂಟರ್ಗೆ, ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಆ ಇನ್ಸ್ಟ್ರಕ್ಷನ್ಸ್ನ ಒಂದು ಲ್ಯಾಂಗ್ವೇಜ್, ಲೈಕ್ ಫಾರ್ ಎಕ್ಸಾಂಪಲ್ ಪೈಥಾನ್, ಜಾವಾ, C++, ಎಷ್ಟೊಂದು ಇದೆ ಅಲ್ವಾ. ಸೊ ಅದು ಆ ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಚೂಸ್ ಮಾಡಿ ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಬಟ್ ಇಲ್ಲಿ ಕೋಡಿಂಗ್ ಅಂದ್ರೆ ಏನು? ನೀವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀರಾ ಹೌದು, ಬಟ್ ಆದರೆ ಅದು ಸೀಕ್ವೆನ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನಾನು ರೋಬೋಟಿಕ್ ಎಕ್ಸಾಂಪಲ್ ತಗೊಳ್ಳೋ ಹಾಗಿದ್ರೆ, ಫಸ್ಟ್ ರೋಬೋಟ್ ಹೋಗಿ ವೆಸಲ್ ತಗೊಂಡು ಬರಬೇಕು. ಸೊ ಅಲ್ಲಿ 3 ಇನ್ಸ್ಟ್ರಕ್ಷನ್ಸ್ ಇದೆ. ನೀವು ಆ 3 ಇನ್ಸ್ಟ್ರಕ್ಷನ್ಸ್ನು ಕೂಡ ಸೀಕ್ವೆನ್ಸ್ ಆಗಿ ಕೊಡಬೇಕು. ಉಲ್ಟಾ ಪಲ್ಟಾ ಮಾಡಿದ್ರೆ ಅದು ಏನಾಗುತ್ತೆ, ಫಸ್ಟ್ ಹೋಗುತ್ತೆ, ಬರುತ್ತೆ, ಮತ್ತೆ ವೆಸಲ್ ತಗೊಳುತ್ತೆ. ನೀವು ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದು ತಪ್ಪಾಗುತ್ತೆ. ಸೊ ಕೋಡಿಂಗ್ ಅಂದರೆ ನಿಮ್ಮ ತಲೆಯಲ್ಲಿ ಐಡಿಯಾ ಇದೆ, ನೀವು ಅದನ್ನು ಕಂಪ್ಯೂಟರ್ಗೆ ಹೇಳ್ತಾ ಇದ್ದೀರಾ, ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡು ಅಂತ, ಬಟ್ ಅದು ಸೀಕ್ವೆನ್ಸ್ ಆಗಿರಬೇಕು. ಲೈಕ್ ಇದಾದ್ಮೇಲೆ ಇದೇ ಮಾಡು, ಇದಾದ್ಮೇಲೆ ಇದೇ ಮಾಡು. ಯು ಕ್ಯಾನ್ ಆಲ್ಸೋ ಸೇ ದಿಸ್ ಆಸ್ ಆಲ್ಗರಿದಮ್. ಆಲ್ಗರಿದಮ್ ಅಂದರೆ ಸೆಟ್ ಆಫ್ ರೂಲ್ಸ್ ವಿಚ್ ಆರ್ ಪ್ರೊವೈಡೆಡ್ ಟು ದ ಕಂಪ್ಯೂಟರ್ ಇನ್ ಆನ್ ಸ್ಪೆಸಿಫಿಕ್ ಆರ್ಡರ್ ಆರ್ ಇನ್ ಆನ್ ಸೀಕ್ವೆನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕೋಡ್. ಸೊ ಐ ಗೆಸ್ ಇಷ್ಟು ನಿಮಗೆ ಬರುತ್ತೆ. ಸೊ ಇನ್ ದಿಸ್ ವಾಟ್ ವಿ ಹ್ಯಾವ್ ಕಮ್ ಥ್ರೂ ಇಸ್ ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮತ್ತು ಹೈ ಲೆವೆಲ್ ಮತ್ತು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಕೋಡ್. ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಟರ್ ಅಂದ್ರೆ ಏನು, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಅಂದ್ರೆ ಏನು ಅನ್ನೋದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. So thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.